ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್. ನಾನಿವತ್ತು ನಿಮಗೆ ತುಂಬಾ ಈಸಿಯಾಗಿ ಮತ್ತು ತುಂಬಾ ಟೇಸ್ಟ್ ಆಗಿರೋ ಸ್ಪೈಸಿ ಆಗಿರೋ ಮ್ಯಾಕ್ರೋನಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ತುಂಬಾ ಈಸಿಯಾಗಿ ಹೇಗೆ ಮಾಡೋದು, ತುಂಬಾ ಟೇಸ್ಟ್ ಆಗಿರೋ ಮಕ್ರೋನಿ ಮಿಸ್ ಮಾಡ್ದೇ ಎಲ್ಲರೂ ಟ್ರೈ ಮಾಡಿ. ನಾನಿವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿ ಇಟ್ಟಿದ್ದೀನಿ. ಇದಕ್ಕಿವಾಗ 1/2 kg ನಾನು ಮಕ್ರೋನಿನ ಹಾಕ್ಕೊಡ್ತಾ ಇದ್ದೀನಿ. ನೀರು ಕುದಿಯೋಕ್ಕೆ ಬರ್ತಿದೆ ಅಂದಾಗ ಮಕ್ರೋನಿ ಹಾಕ್ಕೊಟ್ಟಾದ್ಮೇಲೆ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರನ್ನು ಕೂಡ ಹಾಕಿ ಉಪ್ಪನ್ನು ಹಾಕಿ ಎರಡನ್ನು ಮಿಕ್ಸ್ ಮಾಡಿ ನಾವು ಅದನ್ನು ಕುದಿಸಿ ಬೇಯಿಸ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಮಿಸ್ ಮಾಡ್ದೇ ಎನೇಬಲ್ ಮಾಡಿ. ನೋಡಿ, ಇವಾಗ ಆಲ್ಮೋಸ್ಟ್ ಬೇಯ್ತಿದೆ. ನಾವು ಈ ಥರ ತೊಗೊಂಡು ಜಸ್ಟ್ ಪ್ರೆಸ್ ಮಾಡಿಕೊಟ್ರೆ ಅದು ಪ್ರೆಸ್ ಆದರೆ ಬೆಂದಿದೆ ಅಂತೇಳ್ಬಿಟ್ಟು ಆವಾಗ ನಾವು ಒಂದು ಸ್ಟೈನರಿಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಣ್ಣೀರು ಹಾಕ್ಕೊಡೋದು ಅಂದರೆ ಒಂದಕ್ಕೊಂದು ಅಂಟ್ಕೊಬಾರ್ದು ಅಂತೇಳ್ಬಿಟ್ಟು. ಅದಾದಮೇಲೆ ನಾವು ಸ್ವಲ್ಪ ಗಾರ್ಲಿಕ್ಕು, ಚಿಲ್ಲಿ ಮತ್ತು ಜಿಂಜರ್ನು ತೊಗೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋಣ. ಒಂದು 5ರಿಂದ 6 ಚಿಲ್ಲಿ ಸಾಕು. ಗ್ರೀನ್ ಚಿಲ್ಲಿನೇ ಆ್ಯಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು ಪ್ಯಾನ್ನ ತೊಗೊಳ್ಳೋಣ. ಅದಕ್ಕೆ 5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಡೋಣ. ಆಯಿಲ್ನ ಆ್ಯಡ್ ಮಾಡಿಕೊಟ್ಟಾದ್ಮೇಲೆ ಒಂದು ದೊಡ್ಡ ಸೈಜು 3 ಆನಿಯನ್ನ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಟ್ಟು ನಾವು ಇದಕ್ಕೆ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಹಾಕ್ಕೊಡೋಣ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ತುಂಬಾ ಟೇಸ್ಟಾಗಿರೋ ಒಂದು ರೆಸಿಪಿ ಫ್ರೆಂಡ್ಸ್, ಮಿಸ್ ಮಾಡ್ದೇ ಎಲ್ಲರೂ ಟ್ರೈ ಮಾಡಿ. ಈಗ ಇದಕ್ಕೆ ಒಂದು ಬಿಗ್ ಟೊಮ್ಯಾಟೊ ಸಾಕಾಗುತ್ತೆ. ಸ್ವಲ್ಪ ದೊಡ್ಡ ಸೈಜಲ್ಲಿರೋ ಟೊಮ್ಯಾಟೊನ ಚಾಪ್ ಮಾಡಿ ಇಟ್ಕೊಳ್ಳೋಣ. ಆನಿಯನ್ ಚೆನ್ನಾಗಿ ನಾವು ಇದು ಬೆಂದಾಗಿದೆ ಅಂದಾಗ ನಾವು ಟೊಮ್ಯಾಟೊನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ರೆಡಿ ಮಾಡಿಟ್ಟಿದ್ವಲ್ಲ, ಜಿಂಜರ್ ಗಾರ್ಲಿಕ್ಕು ಚಿಲ್ಲಿನೂ ಸೇರಿಸಿ ಪೇಸ್ಟ್ ಮಾಡಿಟ್ಟಿದ್ವಲ್ಲ, ಆ ಪೇಸ್ಟನ್ನು ಹಾಕ್ಕೊಟ್ಟು ಆ ಗ್ರೀನ್ ಸ್ಮೆಲ್ ಒಂದು ಹೋಗಬೇಕು. ಹಸಿ ವಾಸನೆ ಇರುತ್ತೆ. ಆ ಹಸಿ ವಾಸನೆನ ಹೋಗೋ ತನಕ ನಾವಿದನ್ನು ಬಾಡಿಸ್ಕೊಳ್ಳೋಣ. ಅದಾದಮೇಲೆ ಚಿಕನ್ನ ಈ ಥರ ಬೇಯಿಸ್ಕೊಳ್ಳೋಣ. ಉಪ್ಪು ಮತ್ತು ಟರ್ಮರಿಕ್ ಪೌಡರು, ಪೆಪ್ಪರ್ ಪೌಡ್ರನ್ನ ಹಾಕ್ಕೊಟ್ಟು ಈ ಥರ ಬೇಯಿಸ್ಕೊಟ್ಟಾದ್ಮೇಲೆ ಅದನ್ನು ಜಸ್ಟ್ ಒಂದು ಕ್ರಷ್ ಮಾಡ್ಕೊಂಡು ತೊಗೊಳ್ಳೋಣ ನಾವು ಚಿಕನ್ನ. ಅದಾದಮೇಲೆ ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ, ಇನ್ನು ಚಿಲ್ಲಿದೆಲ್ಲ. ಇವಾಗ ನಾವು ಅದಕ್ಕೆ ಟೊಮ್ಯಾಟೊನ ಆ್ಯಡ್ ಮಾಡಿಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಬೇಕು. ಅಲ್ಲಿ ತನಕ ನಾವು ಅದನ್ನು ಬೇಯಿಸ್ಕೋಬೇಕು. ಫುಲ್ ಮ್ಯಾಶ್ ಆಗಿ ಬರಬೇಕು. ಅಲ್ಲಿ ತನಕ ಬೇಯಿಸ್ಕೊಡೋಣ. ಈ ಥರ ನಾವು ಚಿಕನ್ನ ಕ್ರಷ್ ಮಾಡ್ಕೊಂಡು ಇಟ್ಕೊಳ್ಳೋಣ ಒಂದು ಸೈಡಲ್ಲಿ. ಅದಾದಮೇಲೆ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಸ್ಮ್ಯಾಶ್ ಆದಮೇಲೆ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ 1/2 ಟೀ ಸ್ಪೂನಷ್ಟು ಮತ್ತು ಚಿಕನ್ ಮಸಾಲ ಪೌಡರು ನಾನು ಆಚೆ ತೊಗೊಂಡಿದ್ದೀನಿ. ಆಚಿದೆ ತೊಗೋಬೇಕು ಅಂತೇನಿಲ್ಲ. ನಿಮ್ಮ ಮನೇಲಿ ಯಾವ ಚಿಕನ್ ಮಸಾಲ ಪೌಡ್ರ್ ಇದೆ ಆ ಚಿಕನ್ ಮಸಾಲ ಪೌಡ್ರು ಒಂದು 1/2 ಟೀ ಸ್ಪೂನಷ್ಟು ಹಾಕ್ಕೊಡೋಣ. ಅದಾದಮೇಲೆ 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ. ನಾವು ಸ್ವಲ್ಪ ದೊಡ್ಡ ಪಾತ್ರೆಯನ್ನೇ ತೊಗೋಬೇಕು. ಏನಕ್ಕೆ ಮಕ್ರೋನಿ ಎಲ್ಲ ಹಾಕ್ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ಲ, ಸ್ವಲ್ಪ ದೊಡ್ಡ ಬಾಣಲಿನೇ ತೊಗೊಳ್ಳಿ. ಅದಾದಮೇಲೆ ಈ ಥರ ನಾವು ಕೊರಿಯಂಡರ್ ಲೀವ್ಸನ್ನ ಕಟ್ ಮಾಡಿ ಹಾಕ್ಕೊಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆನೇ ಚಿಕನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಏನಾದರೂ ಈ ಥರ ಆಗಿಲ್ಲ, ಫುಲ್ಲಾಗಿ ಕ್ರಷ್ ಆಗಿಲ್ಲ ಅಂದರೆ ಸ್ವಲ್ಪ ನಾವು ತೊಗೊಂಡು ಅದನ್ನು ಕಂಪ್ಲೀಟಾಗಿ ಈ ಥರ ಬಿಡಿಸ್ಕೊಟ್ರೆ ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಉಪ್ಪೇನಾದರೂ ಕಮ್ಮಿ ಇದೆ ಅಂತ ಅನಿಸಿದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಮಸಾಲೆ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರೋ ಬೇಯಿಸಿಟ್ಟಿರೋ ಮಕ್ರೋನಿನ ಹಾಕ್ಕೊಟ್ಟು ಮಿಕ್ಸ್ ಮಾಡ್ಕೊಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ತಣ್ಣೀರಿಂದ ನಾವು ಇದನ್ನು ಮಿಕ್ಸ್ ಮಾಡಿದ್ರಿಂದ ಇದು ಬಿಡಿ ಬಿಡಿಯಾಗೇ ಇದೆ.
ತುಂಬಾ ಟೇಸ್ಟಾಗಿ ಮತ್ತು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ತುಂಬಾ ಟೇಸ್ಟಾಗಿರೋ ಒಂದು ರೆಸಿಪಿ ಫ್ರೆಂಡ್ಸ್. ಮಿಸ್ ಮಾಡ್ದೇ ಎಲ್ಲರೂ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡ್ದೇ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಮಿಸ್ ಮಾಡ್ದೇ ಎನೇಬಲ್ ಮಾಡಿ. ಈಗ ಮಿಕ್ಸ್ ಮಾಡಿಕೊಟ್ಟಾದ್ಮೇಲೆ ಫೈನಲ್ ಲಾಸ್ಟಿಗೆ ನಾವು ಸ್ವಲ್ಪ 1 ಟೀ ಸ್ಪೂನಷ್ಟು ಏನು ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೋಯಾ ಸಾಸ್ನ 1 ಟೀ ಸ್ಪೂನಷ್ಟು ಆ್ಯಡ್ ಮಾಡಿಕೊಟ್ಟು ಫುಲ್ಲಾಗಿ ಮಿಕ್ಸ್ ಮಾಡಿಕೊಡೋಣ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ, ಎಷ್ಟು ಸಿಂಪಲ್ಲಾಗಿ, ಎಷ್ಟು ಬೇಗ ನಾವು ಈ ರೆಸಿಪಿನ ರೆಡಿ ಮಾಡ್ಕೊಂಡ್ವಿ ಅಂತೇಳ್ಬಿಟ್ಟು. ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಮಿಸ್ ಮಾಡ್ತೀನಿ ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ನೆಕ್ಸ್ಟ್ ವಿಡಿಯೋ.